ಮಂಡ್ಯ ಹಳೆ ಮೈಸೂರು ಭಾಗ ಮಂಡ್ಯ ಸೇರಿ ಮಂಡ್ಯ ಆದಿಯಾಗಿ ಹಸಿರು ಶಾಲೆಗೆ 100 ವರ್ಷದ ಇತಿಹಾಸ, ಹೋರಾಟದ ಇತಿಹಾಸ ಇದೆ. ಬಿಜೆಪಿಯವರು JDSನವರು ಹಸಿರು ಶಾಲಿನ ಹೋರಾಟದ ಚಿಹ್ನೆಯನ್ನು ತೆಗೆದು ಕೋಮು ಗಲಭೆಯ ಚಿಹ್ನೆಯನ್ನು ತೆಗೆದುಕೊಂಡ್ಬಂದು ಅಲ್ಲಿ ಇನ್ಸ್ಟಾಲ್ ಮಾಡುವಂಥದ್ದಕ್ಕೆ ಹೊರಟಿರುವಂಥದ್ದು ದುರ್ದೈವ, ದುರಂತದ ಸಂಗತಿ. ರೈತರ ಕಿಚ್ಚು ಮಂಡ್ಯದಿಂದ ಶುರುವಾಗ್ತಿತ್ತು. ಅದನ್ನು ಹೊರತುಪಡಿಸಿ ಕಮ್ಯುನಲ್ ವೈಲೆನ್ಸ್ಗೆ ಪಾಪ್ಯುಲರ್ ಆಗಿದ್ದಂಥದ್ದು ಕರಾವಳಿ ಪ್ರದೇಶದ ಪ್ರಯೋಗಾಲಯವನ್ನು ಇಲ್ಲಿ ತಗೊಂಬಂದು ಮಂಡ್ಯದಲ್ಲಿ ನೀವು ಇನ್ಸ್ಟಾಲ್ ಮಾಡಿದ್ದೀರಿ. ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇರುವಂಥವರು ಮಾನ್ಯ JDS ಮುಖಂಡರುಗಳು. ನಾನು ಕೇಳೋದಕ್ಕೆ ಬಯಸ್ತೀನಿ, ಅಶ್ವಥ್ ನಾರಾಯಣ ಅವರು ಮಲ್ಲೇಶ್ವರಂ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ನಿಮ್ಗೇನ್ರಿ ಕೆರಗೋಡಲ್ಲಿ ಸಂಬಂಧ? ನಿಮಗೂ ಅವ್ರಿಗೇನ್ರಿ ಸಂಬಂಧ? CT ರವಿ ಕೋಮು ದ್ವೇಷವನ್ನು ಹರಡಿಸುವಂಥದ್ರಲ್ಲಿ PhD ಮಾಡಿರುವಂಥ ವ್ಯಕ್ತಿ, ಅವರು ನಿನ್ನೆ ಅಲ್ಲಿಗೆ ಬರ್ತಾರೆ. ಸುರೇಶ್ ಗೌಡ ತುಮಕೂರು ಶಾಸಕರು ಬರ್ತಾರೆ. ಜನಾರ್ದನ್ ರೆಡ್ಡಿ ಇಡೀ ಬಳ್ಳಾರಿನೇ ನಾಶ ಮಾಡಿರುವಂಥ ವ್ಯಕ್ತಿ ನಿನ್ನೆ ಅಲ್ಲಿಗೆ ಬರ್ತಾರೆ. ಏನಕ್ಕೆ ಬರ್ತಾ ಇದ್ದೀರಿ? ಏನು ಸಮಸ್ಯೆ ಆಗಿದೆ? ಯಾರಿಗೆ ಅನ್ಯಾಯ ಆಗಿದೆ? ಏನು ಅನ್ನುವಂಥದ್ದು ಹೇಳ್ರಿ. ನೀವೆಲ್ಲ ಇಡೀ BJP ಖಾನ್ದಾನನೇ ಬಂದು ನಿನ್ನೆ ದಿವಸ ಸ್ಟ್ರೈಕ್ ಮಾಡುವಂಥ ಕುಮಾರಸ್ವಾಮಿಯವರು, ಅರೆ ಯಾರಿಗೆ ಅನ್ಯಾಯ ಆಗಿದೆ ಸ್ವಾಮಿ? ಏನಾಗಿದೆ? ಜನಸಾಮಾನ್ಯರಿಗೆ ಏನೋ ಸಮಸ್ಯೆ ಆಗಿದ್ದೆ ದಯಮಾಡಿ ಹೇಳುವಂಥ ಕೆಲಸವನ್ನು ಮಾಡಿ. ನೀವು ವೈಲೇಟ್ ಮಾಡಿರುವಂಥವ್ರು, ನೀವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗಿರುವಂಥವ್ರು ಜನಸಾಮಾನ್ಯರಲ್ಲಿ. ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿರುವಂಥವ್ರು ನೀವು, ರಾಷ್ಟ್ರ ಧ್ವಜದ ಕಾನೂನರ ಉಲ್ಲಂಘನೆ ಮಾಡಿರುವಂಥವ್ರು ನೀವು. ಇದೆಂತ ದುರಂತ ನೋಡಿ. ಕಳ್ತನ ಮಾಡಿರೋನೇ ಹೋರಾಟ ಮಾಡ್ತಾವನೆ, ಕಳ್ಳ ಅನ್ಸ್ಕೊಂಡೇ ಹೋರಾಟ ಮಾಡ್ತಿರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರುವಂಥದ್ದು ನಾಚಿಕೆಗೇಡಿನ ಸಂಗತಿ. ನಿನ್ನೆ ನನಗೆ ಇರುವಂಥ ಮಾಹಿತಿ ಪ್ರಕಾರ ಸುಮಾರು 400 ಜನ RSS ಬಜರಂಗ ದಳದರು ಕರಾವಳಿ ಪ್ರದೇಶದಿಂದ ಬಂದಿರುವಂಥ 400 ಪೀಪಲ್ ಫ್ರಮ್ ಕರಾವಳಿ ಪ್ರದೇಶ ಬಂದಿದ್ರು ನಿನ್ನೆ ದಿವಸ ಅಂತ. ದೊಡ್ಡ ಮಟ್ಟದ ಗಲಭೆಯನ್ನು ಸೃಷ್ಟಿ ಮಾಡುವಂಥದಕ್ಕೆ ಎಲ್ಲ ಟ್ರೈನಿಂಗ್ ಕೊಟ್ಟು ಪೂರ್ವ ಸಿದ್ಧತೆಯನ್ನು ಮಾಡಿ ಕಳಿಸಿದ್ರು. ಯಾಕೆಂದರೆ ಮಂಡ್ಯ ಜನಸಾಮಾನ್ಯರು, ಮಂಡ್ಯ ಜನಗಳು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ರೈತ ಅಭಿವೃದ್ಧಿ ಹಿನ್ನೆಲೆ ಬಂದಿರುವಂಥದ್ದು. ನೀವು 12 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೀರಿ. ಪಾದಯಾತ್ರೆ ಮಾಡಿ ಕಾಸ್ ಏನು ಅನ್ನುವಂಥ ಜನಗಳಿಗೆ ಹೇಳಿ. ಮಳೆ ಹೊರಟೋಗಿದೆ, ಪರಿಹಾರ ಕೇಂದ್ರದಿಂದ ಬಂದಿಲ್ಲ, ಪಾದಯಾತ್ರೆ ಮಾಡ್ತೀರಾ, ನಾವು ನಿಮಗೆ ಕೈ ಜೋಡಿಸ್ತೀವಿ. ಜನಸಾಮಾನ್ಯರಿಗೆ ಉದ್ಯೋಗ ಇಲ್ಲ, ಪಾದಯಾತ್ರೆ ಮಾಡ್ತೀರಾ, ಕೈ ಜೋಡಿಸ್ತೀವಿ. ನೀರಿನ ಸಮಸ್ಯೆ ಇದೆ, ಕೇಂದ್ರ ಸರ್ಕಾರ ಕಂಟಿನ್ಯೂಸ್ ಆಗಿ ಡೈರೆಕ್ಷನ್ಸ್ಗಳನ್ನು ಕೊಟ್ಟು ತಮಿಳುನಾಡು ನೀರನ್ನ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ, ನಾವು ಕೈ ಜೋಡಿಸ್ತೀವಿ. ಜನಸಾಮಾನ್ಯರು ಬಂದು ಕೈ ಜೋಡಿಸ್ತಾರೆ. ನೀವು ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ ಸ್ವಾಮಿ? ನೆನ್ನೆ ದಿವಸ ಬಹಳ ಸಿಲ್ಲಿ ಅನ್ಸಲ್ವ ನಿಮಗೆ? ಬಹಳ ಕ್ಷುಲ್ಲಕ ಅಂತ ಅನ್ಸಲ್ವಾ? ಯಾವುದೋ ಒಂದು ಧ್ವಜ, ನಿಮ್ಮ ಧ್ವಜವನ್ನು ನಿಮ್ಮ ಮನೆ ಮೇಲೆ ಆರಿಸ್ಕೊಳ್ಳಿ. ಸರ್ಕಾರದ ಕಾಂಪೌಂಡಲ್ಲಿ ಆರಿಸುವಂಥದ್ದಕ್ಕೆ ಎಲ್ಲಿದೆ ಅನುಮತಿ? ಮತ್ತೆ ಹನುಮ ಬಾವುಟವನ್ನು ಆರಿಸೋವರೆಗೂ ನಿಲ್ಲಲ್ಲ ನಾವು ಪಾದಯಾತ್ರೆ ಅಂತೀರಿ. ಯಾಕೆ? ಏನು ಹೋರಾಟ ಮಾಡ್ತಾ ಇದ್ದೀರಿ? ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ? 12 ಕಿಲೋಮೀಟರ್ ನಡೆದ್ರಲ್ಲ, ನಡೆದ ಮೇಲೆ ನೀವು ನಿಮ್ಮ ಪಾಡಿಗೆ ನೀವು ಹೋಗಿ ನಡ್ಕೊಂಡು ಹೋಗಿ ಮೆಮೊರಂಡಮ್ ಕೊಡೋದು, ಮತ್ತೊಂದು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದ್ದೆ ಹೊರತು ರೋಡಲ್ಲಿ ಸುತ್ತ ಸೈಡಲ್ಲಿ ಆ ಕಡೆ ಈ ಕಡೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳ ಪೋಸ್ಟರ್ಸ್ಗಳನ್ನ ಕಿತ್ತು ಬೆಂಕಿ ಇಡುವಂಥ ಕೆಲಸವನ್ನು ಮಾಡಿದಿರಿ. ಅರ್ಧ ಹಾಕಿದಿರಿ. ಸಿದ್ದರಾಮಯ್ಯನವರು ಫೋಟೋ ಇರುವಂಥ ಫ್ಲೆಕ್ಸ್ನ ಅರ್ಧ ಹಾಕಿದಿರಿ, ಕಿತ್ತು ಬೆಂಕಿ ಹಾಕಿದ್ದೀರಾ. ಆಮೇಲೆ DK ಶಿವಕುಮಾರ್ ಅವರ ಫೋಟೋ ಇದ್ದಂಥದ್ದನ್ನು ಕಿತ್ತು ಅರ್ಧ ಬೀಸಾಕಿ ಬೆಂಕಿ ಹಾಕಿದ್ದೀರಿ. ಚೆಲುವರಾಯ ಸ್ವಾಮಿಯವರ ಫೋಟೋ ಇದ್ದಂಥದ್ದು ಫ್ಲೆಕ್ಸ್ನ ಕಿತ್ತು ಅರ್ಧ ಬೀಸಾಕಿದ್ದೀರಿ, ಬೆಂಕಿ ಹಾಕಿದ್ದೀರಿ. ಗಣಿಗಾರ ರವಿ, ಅಲ್ಲಿನ ಲೋಕಲ್ MLA ಅವರ ಫೋಟೋ ಇರುವಂಥದ್ದು ಕಿತ್ತು ಬಿಸಾಕಿದ್ದೀರಿ. ಕುರುಬ ಸಮುದಾಯದ ಒಂದು ಹಾಸ್ಟೆಲ್ ಒಳಗಡೆ ನುಗ್ಗಿ ಸಿದ್ದರಾಮಯ್ಯನವರ ಫೋಟೋನ ನೀವು ಹರಿದು ಬಿಸಾಕಿ ಇದು ಮಾಡಿದ್ದೀರಿ. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದವರು ನಿಮ್ಮ BJP ಮುಖಂಡಗಳ ಫೋಟೋವನ್ನು ಹರಿದು ಹಾಕ್ಬೋದಾ? ಕರೆ ಕೊಡ್ಬೋದಾ? ನಾವು ಇಡೀ ರಾಜ್ಯದಲ್ಲಿ ನಿಮ್ಮ ವಿಶ್ವಗುರು ನರೇಂದ್ರ ಮೋದಿಯವರ ಫೋಟೋ ಇದೆಯಲ್ಲ, ಅದನ್ನೆಲ್ಲ ಹರಿದು ಹಾಕ್ಸ್ಬೋದಾ? BJP ಅವರೇ ಹೇಳಿ, ನಿಮಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ?